ಚಿತ್ರದ ಹಾಡುಗಳನ್ನ ನೋಡೋಣ. ಹಾಡುಗಳನ್ನ ನೋಡಿ ಆಮೇಲೆ ಅದ್ರ ಬಗ್ಗೆ ಹೇಳೋಣ ಅಂತ ನಾನು ಅನ್ನಿಸ್ತೀನಿ. ಆಡಿಯೋ ಸಾಂಗ್ ರಿಲೀಸ್. ಥ್ಯಾಂಕ್ ಯು. ಡಿ ಬೀಟ್ಸ್ ಅಲ್ಲಿ ಎಲ್ಲಾ ತರದ ಆಡಿಯೋಗಳು ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಹಾಡುಗಳು ಅಫ್ಕೋರ್ಸ್ ಚೆನ್ನಾಗಿದೆ. ಪ್ರದೀಪ್ ವರ್ಮಾ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಾಂಗ್ಸ್ ನ. ಸೊ ಈಗ ಸೂಪರ್ ಸ್ಟಾರ್ಸ್ ಸಿನಿಮಾಗಳನ್ನೇ ಬಹುತೇಕ ನಾವು ನಮ್ಮ ಕಂಪನಿನಲ್ಲಿ ಇಟ್ಕೊಂಡಿದ್ವಿ. ಬಟ್ ಇವಾಗ ಸಾಂಗ್ಸ್ ಚೆನ್ನಾಗಿದ್ರೆ ಹೊಸೊಬ್ಬರು ಅಪ್ಕಮಿಂಗ್ ಹೀರೋಗಳದ್ದು ಸಿನಿಮಾ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಸಲ ತಗೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇದು ಬಹಳ ದೊಡ್ಡ ವೇದಿಕೆಯಾಗಿದೆ. ನನ್ನ ಜೀವನದಲ್ಲಿ ಮೊದಲೇ ಬಾರಿ ಅನ್ಸುತ್ತೆ ದೊಡ್ಡ ಮನೆ ಅವರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಖಂಡಿತ ಇದೊಂದು ಸಕ್ಸಸ್ಗೆ ಒಂದು ಮುಖೇನ ಅಂತ ಹೇಳ್ಬೋದು. ನೀವೆಲ್ಲ ಸಾಂಗ್ಸ್ ನೋಡಿದ್ರಿ. ಒಂದು ಏನೋ ಒಂದು ಅನ್ನ ಬೆಂದಿದೆ ಅನ್ನೋದಕ್ಕೆ ಒಂದು ಅಗಳು ಸಾಕು ಅಂತ ಹೇಳ್ತಾರಲ್ಲ, ಹಾಗೆ ಟ್ರೈಲರ್ ತೋರಿಸಿದ್ವಿ, ಸಾಂಗ್ಸು ತೋರಿಸಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ಈ ಭಗೀರಥ ಶುರುವಾಗಿ 1 ವರ್ಷ ಆಯಿತು. ಪ್ರತಿಯೊಂದು ಹಂತದಲ್ಲೂ ಸಿನಿಮಾಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಸಿನಿಮಾ ಮಾಡಿದ್ದೀವಿ. ಅಂದರೆ ಪ್ರತಿಯೊಂದು ಪಾತ್ರಕ್ಕೂ ಪ್ರತಿಯೊಂದು ಗೀತೆಗೂ ಕೂಡ ತುಂಬ ಭಗೀರಥ ಪ್ರಯತ್ನ ಪಟ್ಟು ಈ ಸಿನಿಮಾನ ಸಕ್ಸಸ್ ಮಾಡಲೇಬೇಕು ಅಂತೇಳಿ ಪ್ರತಿಯೊಂದಕ್ಕೂ ಪ್ರಾಮುಖ್ಯತೆ ಕೊಟ್ಟು ವಿಜಯ್ ಪ್ರಕಾಶ್ ಅವ್ರು ಹೇಳಿದಾಗೆ ಅವರೇ ಹಾಡಬೇಕು ಅಂತ ನಾವು ಸಾಂಗು ನಮ್ಮ ಪ್ರದೀಪ್ ವರ್ಮ ಅವರು ಹೇಳಿದ ನಮ್ಮ ಪ್ರದೀಪ್ ವರ್ಮ ಅವರು ಸರ್ ಒಳ್ಳೆ ಸಿಂಗರ್ ಕೈಲಿ ಆಡಿಸಿ ಸರ್ ಅಂದರು. ಇಲ್ಲ ಸರ್ ನಾನು ಖಂಡಿತ ಆಡಿಸ್ತೀವಿ ಅಂತ ಹೇಳಿದೆ. ನಾವು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದರೆ ವಿಜಯ್ ಪ್ರಕಾಶ್ ಅವರು ಕೈಲಿ ಆಡಿಸೋಣ ಅಂತ ಹೇಳಿದ್ರು. ಅವರು ಆಡಲ್ವ, ದೊಡ್ಡ ಸಿಂಗರು, ದೊಡ್ಡ ಹಾಡುಗಳು ಆಡಿದ್ದಾರೆ, ಎಲ್ಲ ಪ್ರಯತ್ನ ಮಾಡೋಣ ಅಂತ. ಅವರು ಟ್ಯೂನ್ ಕಳಿಸಿದ ತಕ್ಷಣ ಇಮಿಡಿಯೇಟ್ ಓಕೆ ಹಾಡ್ತೀನಿ, ಬಟ್ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಖಂಡಿತ ವೆಯ್ಟ್ ಮಾಡ್ತೀವಿ ಸರ್. ಸಿನಿಮಾಗೋಸ್ಕರ ವರ್ಷಗಟ್ಟಲೆ ಒಂದು ಒಳ್ಳೆ ಸಿನಿಮಾಗೆ ವೆಯ್ಟ್ ಮಾಡಿ ತಪಸ್ ಮಾಡ್ತಾ ಇದ್ವಿ. ಸೊ ಎಲ್ರಿಗೂ ನಮಸ್ಕಾರ. ಫಸ್ಟ್ ಐ ವಾಂಟ್ ಟು ಸಾರಿ, ಸ್ವಲ್ಪ ಲೇಟ್ ಆಯಿತು ಬಂದಿದ್ದಕ್ಕೆ. ತುಂಬ ಖುಷಿ ಆಗುತ್ತೆ ಒಂದು ಆಡಿಯೋ ಡಿ ಬೀಟ್ಸ್ ಅಲ್ಲಿ ಇರುವಾಗ. ಯಾಕಂದ್ರೆ ನಾವು ಹರಿ ಸಾರು, ನಮ್ಮ ತಂದೆ ಸದ್ಗುಣಮೂರ್ತಿ ಅಂತ. ಸೊ ಹರಿ ಸಾರ್ ನಮ್ಮ ತಂದೆ ಹತ್ರನೂ ವರ್ಕ್ ಮಾಡಿದ್ದಾರೆ. ಸೊ ಅಲ್ಲಿ ಅವರೆಲ್ಲ ನನಗೆ ಒಂದು ಗಾಡ್ ಫಾದರ್ ಥರ. ಸೊ ಅವ್ರನ್ನ ಆ ವೇವ್ನ ಫಾಲೋ ಮಾಡ್ಕೊಂಡು ಕೀಬೋರ್ಡ್ ಪ್ಲೇಯರ್ ಆಗಿ, ದೆನ್ ಮ್ಯೂಸಿಕ್ ಕಂಪೋಸಿಂಗ್ ಆಗಿ, ಆ್ಯಕ್ಟಿಂಗ್ ಆಗಿ ಎಲ್ಲ ಬರ್ತಾ ಇದ್ದೀನಿ. ಸೊ ಡಿ ಬೀಟ್ಸ್ ಅಂತ ಹೇಳಿದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ. ಬಿಕಾಸ್ ನನ್ನ ಒಂದು ಆಡಿಯೋ ಇದರಲ್ಲಿ ಫಸ್ಟ್ ಟೈಮ್ ಬೇರೆ ಕಂಪನಿಯಲ್ಲಿ ಬಂದಿದೆ. ಬಟ್ ದಿಸ್ ಇಸ್ ಮೈ ಫಸ್ಟ್ ಟೈಮ್. ಐ ಆಮ್ ವೆರಿ ಹ್ಯಾಪಿ. ಅದು ಟೈಟಲ್ ತಕ್ಕಂಗೆ ಭಗೀರಥ ಆ ಥರನೇ ಬಂದಿದೆ. ಇದರಲ್ಲಿ ಒಂದೇ ಒಂದು ಹೇಳ್ಬೇಕು ಇಷ್ಟಪಡ್ತೀನಿ. ಯೂಶಲಿ ಸಾಂಗ್ ಕಂಪೋಸಿಂಗ್ ಅಂದರೆ ಡೈರೆಕ್ಟರ್ ಬರ್ತಾರೆ, ಪ್ರೊಡ್ಯೂಸರ್ ಬರ್ತಾರೆ, ಒಂದು ಕೂತ್ಕೊಳ್ತಾರೆ, ಮಂತ್ಸ್ಗೆ 2 months 3 months ಹೋಗುತ್ತೆ. ಬಟ್ ನನಗೆ ಜನಾರ್ದನ್ ಸರ್ ಆಲ್ರೆಡಿ ಪರಿಚಯ ತುಂಬ ವರ್ಷದಿಂದ. ಸೊ ಅವರು ಎಷ್ಟು ಬಿಲೀವ್ ಅಂದರೆ ಒಂದು ಟೆಕ್ನಿಷಿಯನ್ ಮೇಲೆ ಅಷ್ಟು ಬಿಲೀವ್ ಮಾಡ್ತಾರೆ. ನಾವು ಜಸ್ಟ್ ಒಂದು ಫೋನ್ ಕಾಲೆಲ್ಲ ಟ್ಯೂನ್ ಮಾಡಿದ್ವಿ ಸರ್. ಫೋನ್ ಟ್ಯೂನ್ ಕಳಿಸ್ತೀನಿ, ಓಕೆ ಹೇಳ್ತಾರೆ, ಇಲ್ಲ ಬೇರೆ ಚೇಂಜ್ ಮಾಡಿ ನೆಕ್ಸ್ಟ್ ನಾನು ಇವತ್ತೇ ಮೀಟ್ ಮಾಡ್ತಾ ಇರೋದು. ಅಷ್ಟು ಒಂದು ಆಮೇಲೆ ಫೋನಲ್ಲೇ ಜಗಳ ಮಾಡಿದ್ವಿ. ಎಷ್ಟು ಜಗಳ ಅಂದ್ರೆ ಅಷ್ಟು ಜಗಳ ಮಾಡಿ ನಾನು ಸರ್ ಅವ್ರು ಹೆಂಗಂದ್ರೆ ದಯವಿಟ್ಟು ಪಿಕ್ಚರ್ ರಿಲೀಸ್ ಮಾಡಿ ಸರ್, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಾಡ್ತಾನೆ, ಪ್ರತಿ 1 second ಮಾಡ್ತಾನೆ ಇರ್ತಾರೆ ವರ್ಕು. ಅದು ತುಂಬಾ ಇಷ್ಟ ಆಯ್ತು. ಎಲ್ರಿಗೂ ನಮಸ್ಕಾರ. ನಿಜವಾಗಿ ಕೂಡ ಒಂದು ಸುಯೋಗ ಹಾಗೂ ಒಂದು ಸಮ್ಮಿಲನ, ಸ್ನೇಹ ಸಮ್ಮಿಲನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಈ ಸಾಯಿ ರಮೇಶ್ ಪ್ರೊಡಕ್ಷನ್ ಲಾಂಛನದಲ್ಲಿ ಭಗೀರಥ ಟೈಟ್ಲ್ ಮತ್ತು ಸೂಪರ್ ಟೈಟ್ ಈಸ್ ಸೂಪರ್. ಭಗೀರಥ ಪಿಕ್ಚರ್ ನಲ್ಲಿ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಮಾತ್ರ ತೋರಿಸಿದ್ರು, ಫೈಟ್ ಗಿಟ್ ತೋರಿಸಿದ್ರು, ಸಾಂಗ್ ತೋರಿಸಿದ್ರು, ಎಲ್ಲವೂ ಕೂಡ ಮೆಲುಕು ಹಾಕ್ಬೋದು. ಆ ಥರ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ ರಚನೆ ನಿರ್ದೇಶನ ಮಾಡತಕ್ಕಂಥ ಶ್ರೀಮದ್ ರಾಮ್ ಜನಾರ್ದನ್ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ರು ಅಂತ ನಾನು ಅನ್ಕೋತಾ ಇದ್ದೀನಿ. ಪಿಕ್ಚರ್ ನೋಡಿದಾಗ ಏನೋ ಪಿಕ್ಚರ್ನಲ್ಲಿ ಒಂದು ಗ್ಲಿಟಿನ್ಸ್ ಕಾಣ್ತದೆ. ಬೇರೆ ಪಾತ್ರಗಳು ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ, ನೋಡಿದ ಮಟ್ಟಿಗೆ ಚೆನ್ನಾಗಿ ಮಾಡಿದಿರಿ. ಈಗ ಹೀರೋ ನೋಡಿದ್ವಿ, ಹೀರೋಯಿನ್ ನೋಡಿದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿಯಾಗಿದೆ ಏನಪ್ಪ ಅಂತಂದ್ರೆ, ನಮ್ಮ
ಮೇಡಮ್ ಶೈಲಜಾ ನಾಗ್ ಅವರು ಅವರೊಂದು ಆಡಿಯೋ ಕಂಪ್ನಿ ಮಾಡಿದ್ದಾರೆ. ನನ್ಗೆ ಗೊತ್ತಾಗ್ತಿರ್ಲಿಲ್ಲ, ಈಗಲೇ ಗೊತ್ತಾಗಿದ್ದು ನನಗೆ ಆಡಿಯೋ ಕಂಪ್ನಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಅವರು ಬಂದು ಈ ಸಾಲುಗಳನ್ನು ನೋಡಿ ಮೆಚ್ಚಿಕೊಂಡು ತಗೊಂಡಿರೋದು ನಿಜವಲ್ಲ ಪಿಕ್ಚರ್ಗೆ ಒಂದು ಬೆನ್ನು ಎಲೆಬು ಅಂತ ನಾನು ಹೇಳಲಿಕ್ಕೆ ಎಷ್ಟು ಪಡ್ತೀನಿ. ಯಾಕಪ್ಪ ಅಂದ್ರೆ ಹೊಸದಾಗಿ ಬಂದಂತವ್ರಿಗೆ ಈ ತರ ನುರಿತಾವಂತಹ ನಮ್ಮ ಶೈಲಜಾ ನಾಗ್ ಕಂಪನಿಯವರು ಆಡಿಯೋ ರೈಟ್ಸ್ ತಗೊಂಡಿರೋದು ನನ್ಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ತಗೊಂಡ್ರೆ ನಿಮ್ಗೆ ಶುಭ ಸೂಚನೆ ಅಂತ ನಾನು ಅನ್ಕೋತೀನಿ. ಪಿಕ್ಚರ್ಗೆ ನಿಮ್ ಖಂಡಿತ ಒಳ್ಳೆದಾಗ್ಲಿ. ಈ ಪಿಕ್ಚರ್ನಲ್ಲಿ ನೀವು ನಿಮ್ಮನ್ನು ನೋಡಿದೆ ಕೆಲವು ಹೀರೋಯಿನ್ಗಳ ಹೆಸರು ನಮ್ಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಚಂದನ ರಾಘವೇಂದ್ರ ಅವರು, ನಿಸರ್ಗ ಅವರು, ರೂಪಶ್ರೀ ಅವರು, ಒಳ್ಳೊಳ್ಳೆ ಹೆಸರು ಚೆನ್ನಾಗಿಟ್ಟಿದ್ರಿ. ವಿಶಾಖ್ ಗೌಡ ಅವರು ಚೆನ್ನಾಗಿ. ಜೊತೆಗೆ ನನಗೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಥ್ರಿಲ್ಲರ್ ಮಂಜು ಕೂತಿದ್ದಾರೆ, ಅವ್ರು ಹೇಳಾಗ್ಲೇ ಇಲ್ಲ. ಅವ್ರ ಬಗ್ಗೆ ಏನ್ ಹೇಳಿದ್ರು ಕೂಡ ಈ ಸೂರ್ಯನ ಚಂದ್ರನ ಹೊಳ್ದಂಗ ಆಗತ್ತೆ. ಅವ್ರು ಅಷ್ಟರ ಮಟ್ಟಿಗೆ ಅವ್ರು ಬೇಕಾದಷ್ಟು ಚಿತ್ರಗಳಿಗೆ ಫೈಟ್ ಮಾಡಿದ್ದಾರೆ. ನಮ್ಮ ಚಿತ್ರಗಳಿಗೂ ಮಾಡಿದ್ದಾರೆ, ನಮ್ಮ ಭಾವಚಿತ್ರಗಳು ಮಾಡಿದ್ದಾರೆ, ಎಲ್ಲಾ ಚಿತ್ರಗಳಿಗೂ ಫೈಟ್ ಮಾಡಿದ್ರು ಅಂತ. ಜೊತೆಗೆ ಅವ್ರ ಕಲಾವಿದ್ರು ಕೂಡ ಹೌದು, ನಾನೇನ್ ಕಡಿಮೆ ಅಂದ್ಬಿಟ್ಟು ಅವ್ರಂತ ಹೀರೋ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. ಯಾಕಪ್ಪ ಅಂದ್ರೆ ಈ ಕಲಾವಿದ್ರು ಇದೊಂದು ಬಿಡದ ಚಟ ಅಲ್ಲೇನಮ್ಮ. ನೋಡಿ ನೀವು ಚೆನ್ನಾಗಿ ಹಾಡಿದ್ರಿ ಕೇಳ್ಪಟ್ಟೆ. ಇವಾಗ ಒಂದೇನಪ್ಪ ಅಂದ್ರೆ ಈ ಭಗೀರಥ ಹೆಸರಿದೆಯಲ್ಲ ಟೈಟ್ಲು, ಅದೇನೋ ಒಂದು ಅಟ್ರಾಕ್ಟಿವ್, ಒಂದು ಸೆಲೆಕ್ಟ್, ಒಂದು ಏನೋ ಒಂದು ಮೆನ್ಚಿಂಗ್ ಇದೆ, ಶಾರ್ಪ್ ಇದೆ ಆ ಭಗೀರಥ ಟೈಟ್ಲ್ ಅಲ್ಲಿ. ನಿಜವಾಗ್ಲೂ ಕೂಡ ಈ ಹಾಡುಗಳು ನೋಡಿದ್ವಿ, ಸಿನಿಮಾ ಹಾಡುಗಳು ನೋಡಿದ್ವಿ, ಕೆಲವು ಸೀನ್ಗಳು ನೋಡಿದ್ವಿ, ಫೈಟ್ ನೋಡಿದ್ವಿ. ನಮ್ಮ ಹೀರೋ ಫೈಟ್ ಮಾಡಿರೋದು ನೋಡಿದಾಗ ಇನ್ನು ಸ್ವಲ್ಪ ಇನ್ನು ಚೂರು ಏನೇನು ಮಾಡ್ಬೇಕಾಯ್ತು ಅನ್ಸುತ್ತೆ. ಸ್ವಲ್ಪ ಆಕ್ಟಿಂಗ್ ಮಾಡುವಾಗ ಇನ್ನು ಸ್ವಲ್ಪ ಅರ್ಥಬೇಕನ್ನು ನುರಿಬೇಕಾಗ್ತದೆ. ಶ್ರೀ ಸಾಯಿ ರಮೇಶ್ ಪ್ರೊಡಕ್ಷನ್ ರವರು ನಿರ್ಮಾಣ ಮಾಡ್ತಕ್ಕಂಥ ಭಗೀರಥ ಎಂಬ ಈ ಚಿತ್ರದ ಚಲನಚಿತ್ರದ ಆಡಿಯೋ ಬಿಡುಗಡೆಯನ್ನ ಮಾಡ್ತಾ ಇದ್ದೀರಿ. ಈ ಚಿತ್ರದ ಹಾಡಿನ ಹಕ್ಕನ್ನು ಡಿಬೀಟ್ಸ್ ಅನ್ನೋ ಒಂದು ಕಂಪನಿ ತಗೊಂಡಿದೆ. ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಒಂದು ಭಗೀರಥ ಚಿತ್ರದ ನಾಯಕ ನಟರಾದ ಡೇರಿಂಗ್ ಸ್ಟಾರ್ ಜಯಪ್ರಕಾಶ್ ನಟಿಸಿರುವ ಈ ಚಿತ್ರ ಇವರು ಆಲ್ರೆಡಿ ಸುಮಾರು 2-3 ಪಿಕ್ಚರ್ ಮಾಡಿದ್ದಾರೆ, ಆದರೆ ಇದು ಮತ್ತೆ ಮಾಡಿದ್ದಾರೆ. ತುಂಬಾ ಸ್ಟಂಟ್ ಆಗ್ಬೋದು, ಸಾಂಗ್ ಆಗ್ಬೋದು, ಎಲ್ಲ ಥರದಲ್ಲೂ ಎಲ್ಲ ಥರ ಚೆನ್ನಾಗಿ ಕಾಣ್ತಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಈ ಚಿತ್ರದಲ್ಲಿ ದುಡಿದಂತ ಹಿಂದೆ ತಂತ್ರಜ್ಞರಾಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಎಲ್ಲರೂ ತುಂಬಾ ಅವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಚಿತ್ರ ನಾನು ಥಿಯೇಟರ್ ನೋಡ್ತೀನಿ, ನೋಡಿ ಮತ್ತೆ ಆ ನಿರ್ಮಾಪಕರನ್ನ ಮೀಟ್ ಮಾಡಿ ಮಾತಾಡ್ತೀನಿ. ತುಂಬಾ ಒಳ್ಳೇದಾಗ್ಲಿ, ಯಾವ ತರದ ಈ ಒಂದು ಸಂಸ್ಥೆ ಇನ್ನು ಮುಂದೆ ಬೆಳಿಲಿ, ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಇನ್ನು ಒಳ್ಳೊಳ್ಳೆ ಪಿಕ್ಚರ್ ಮಾಡಿ ಮುಂದೆ ಬರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಧನ್ಯವಾದಗಳು. ಥ್ರಿಲ್ಲರ್ ಮಂಜು ಸರ್, ತಮ್ಮನ್ನ ಮಾತನಾಡಿಸ್ತೀರಿ ಈಗ. ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಕರ್ತ ಮಿತ್ರರಿಗೂ ಹಾಗೂ ಎಲ್ಲ ನಮ್ಮ ಹಿತೈಷಿಗಳಿಗೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಎರಡೇ ಮಾತು, ಜಾಸ್ತಿ ಮಾತಾಡಲ್ಲ, 4 ಮಾತು ಮಾತಾಡ್ತೀನಿ. ಅದ್ರಲ್ಲಿ ಒಂದು ಮಾತು ನಾನು ಹೇಳಲೇಬೇಕು. ನನಗೆ ಈ ವೇದಿಕೆ ತುಂಬಾ ಸ್ಪೆಷಲ್. ಯಾಕೆಂದ್ರೆ ನಾನು ಫೈಟರ್ ಆಗಿ ಅಣ್ಣಾರ್ ಕಂಪ್ನಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಆನಂದ್ ಪಿಕ್ಚರ್ ಮುಖಾಂತರ. ಅದಕ್ಕೆ ನನಗೆ ಅವಕಾಶ ಕೊಟ್ಟಂತ ನಮ್ಮ ಗೋವಿಂದರಾಜ್ ಸಾರು, ಶ್ರೀನಿವಾಸ್ ಅವರು, ಚೆನ್ನಗೌಡರು ಸರ್ ಇಲ್ಲೇ ಇದ್ದಾರೆ. ಜೊತೆಗೆ ದೊಡ್ಡ ಮನೆ ಮಗಳು ಮಹಾಲಕ್ಷ್ಮಿ ಆಗಿರುವಂತಹ ಲಕ್ಷ್ಮಿ ಅಕ್ಕ ಅವರು ಇದ್ದಾರೆ. ಸೊ ಈ ಒಂದು ವೇದಿಕೆಯಲ್ಲಿ ನಾನು ಅಣ್ಣವರ ಕುಟುಂಬನ ಲೈಫ್ ಲಾಂಗ್ ನೆನೆಸ್ಕೊಂತೀನಿ. ಏಕೆಂದ್ರೆ ನಾನು ಸ್ಟೆಂಟ್ ಮ್ಯಾನೇಜ್ ಹೆಸರು ಮಾಡಿದ್ದು ಆ ಕಂಪನಿ ಮುಖಾಂತರ. ನನ್ನ ಆನಂದ್ ಸಿನಿಮಾ ಮುಖಾಂತರ ಕೈ ಹಿಡಿದು ನನ್ನ ಕೊನೆಯವರೆಗೂ ನಾನು ಫೈಟರ್ ಆಗಿ ಹಲವಾರು ಚಿತ್ರಗಳಲ್ಲಿ, ಆ ಸಿನಿಮಾದಲ್ಲಿ ಪ್ರತಿ ಸಿನಿಮಾಕ್ಕೂ ಕರೀತಾ ಇದ್ರು. ನಾನು ಅಣ್ಣವರು ದೊಡ್ಡ ಫ್ಯಾನ್, ನನ್ನ ಅಣ್ಣವ್ರ ದೊಡ್ಡ ಫ್ಯಾನು. ಅವ್ರ ಜೊತೆ 4-5 ಸಿನಿಮಾ ಫೈಟರ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಕಂಪನಿ ಶಿವಣ್ಣನ ಜೊತೆ ಇರ್ಬೋದು, ಪುನೀತ್ ಅವ್ರ ಜೊತೆ ಇರ್ಬೋದು, ಹಾಗೆ ರಾಘಣ್ಣನ ಜೊತೆ. ಅದೇ ರೀತಿ ನಾನು ಫೈಟರ್ ಆಗಿ ಯಾರ್ಯಾರ ಜೊತೆ ಕೆಲಸ ಮಾಡಿದ್ನೋ ಅಷ್ಟು ದೊಡ್ಡ ಲೆಜೆಂಡ್ ಜೊತೆ ಎಲ್ಲರ ಜೊತೆ ಫೈಟ್ ಮಾಸ್ಟರ್ ಆಗೂ ಕೆಲಸ ಮಾಡಿದೆ. ಅಣ್ಣವ್ರ ಜೊತೆ ಒಡ ಹುಟ್ಟಿದವರು. ಆಮೇಲೆ ಶಿವಣ್ಣಂದು
ಎಲ್ಲ ಸಿನಿಮಾಗಳು ಒಂದು 26 ಸಿನಿಮಾ ಆಕ್ಷನ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ, 7-8 ಸಿನಿಮಾ ಫೈಟರ್ ಕೆಲಸ ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ ಆಮೇಲೆ ಪುನೀತ್ ಅವ್ರದ್ದು ಮಾಡಿದ್ದೀನಿ. ಸೊ ನಾನು ಬಹಳ ಖುಷಿ ಆಯ್ತು ಈ ಒಂದು ವೇದಿಕೆಯಲ್ಲಿ ಇವರೆಲ್ಲ ಬಂದಿರೋದು. ಸೊ ಈ ಥ್ರಿಲ್ಲರ್ ಮಂಜು ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ಈ ಕಂಪನಿಯ ನಾನು ಮಾಡಿದಂತ ಹೆಸರೇ ಕಾರಣ. ಅದನ್ನ ನಾನು ಲೈಫ್ ಲಾಂಗ್ ಮರೆಯಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ಭಗೀರಥ 4 ಆಕ್ಷನ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ನನಗೆ ಜಯಪ್ರಕಾಶ್ ಅವರು ಫಸ್ಟ್ ನಾನು ನೈಟ್ ಫೈಟ್ ಕಂಪೋಸ್ ಮಾಡಿದೆ ಮೈಸೂರಲ್ಲಿ. ಅದ್ ಮಾಡಬೇಕಾದ್ರೆ ಇವ್ರನ್ನ ನೋಡಿದಾಗ ಹೇಗ್ ಮಾಡ್ಬೋದು ಇವ್ರ ಆಕ್ಷನ್ ಅಂತ ಸ್ವಲ್ಪ ನನಗೆ ಡೌಟ್ ಇತ್ತು. ಒಂದು 2-3 ಆಕ್ಷನ್ ಕಂಪೋಸ್ ಮಾಡಿದೆ. 2-3 ಆಕ್ಷನ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ಅವ್ರದ್ದು ಇಂಟ್ರೆಸ್ಟ್ ತುಂಬಾ ಚೆನ್ನಾಗಿದೆ ಆಕ್ಷನ್ ಅಲ್ಲಿ, ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಬಹಳನೇ ಡೂಪ್ ಇಲ್ದೆ ನಾನು ಫೈಟ್ ಕಂಪೋಸ್ ಮಾಡಿದೆ. ಬಹಳನೇ ಪ್ರತಿಯೊಂದು ಶಾಟ್ ನಾನು ಏನ್ ಹೇಳ್ತೀನೋ ಅದೇ ರೀತಿ ಅವ್ರು ನನಗೆ ಸಾಥ್ ಕೊಟ್ಟು ಆ ಒಂದು ಫೈಟ್ ಹೈಲೈಟ್ ಆಗೋದಕ್ಕೆ ಕಾರಣ ಆದ್ರು. ಇದೇ ರೀತಿ ಪ್ರತಿ ಆಕ್ಷನ್ ಅಲ್ಲೂ ಅವ್ರ ಬಾಡಿ ಲ್ಯಾಂಗ್ವೇಜ್ ತಕ್ಕಾಗಿ ನಾನು ಕಂಪೋಸ್ ಮಾಡ್ಕೊಂಡು, ಆಮೇಲೆ ಅವರ ಒಂದು ಇಂಟ್ರೆಸ್ಟ್ ನಾನು ಯೂಸ್ ಮಾಡ್ಕೊಂಡು 4 ಆಕ್ಷನ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರೋದಕ್ಕೆ ಕಾರಣ ಆಯ್ತು ನಮ್ಮ ಜಯಪ್ರಕಾಶ್ ಅವರು. ತುಂಬಾನೇ ಇಂಟ್ರೆಸ್ಟ್ ಇದೆ. ಫಸ್ಟ್ ಆಫ್ ಆಲ್ ಅವ್ರ ಆರ್ಟಿಸ್ಟ್ ಇಂಟ್ರೆಸ್ಟ್ ಇರಬೇಕು, ಒಂದು ಇನ್ವಾಲ್ವ್ಮೆಂಟ್ ಇರಬೇಕು, ಆ ಇಂಟ್ರೆಸ್ಟ್ ಇರಬೇಕು. ಸೊ ಬಹಳನೇ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಆಕ್ಷನ್ಸ್. ಅದೇ ರೀತಿ ಚಂದನ್ ಅವರು ಕೂಡ ಬಹಳ ಅವರೊಂದು ಆಕ್ಷನ್ ಅಲ್ಲಿ ಇರ್ತಾರೆ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ. ಅವರು ವೆರಿ ನೈಸ್ ಆರ್ಟಿಸ್ಟ್, ಒಳ್ಳೆ ಆರ್ಟಿಸ್ಟ್. ನಿಜವಾಗ್ಲೂ ಬಹಳ ಖುಷಿ ಆಯ್ತು ನನಗೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಅದೆಲ್ಲ. ಮೊದಲನೇದಾಗಿ ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ವರ್ಗದವರಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರಗಳು. ಮತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಭಗೀರಥ ಸಿನಿಮಾದಲ್ಲಿ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿರುವಂತಹ ಸೂರ್ಯಪ್ರಕಾಶ್ ಎನ್ನುವಂತಹ ಹುಡುಗ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡು ರಾಮರಾಜ್ಯದ ತರ ನಮ್ಮ ದೇಶನ ಮಾಡಬೇಕು, ನಮ್ಮ ಊರ್ನ ಮಾಡಬೇಕು ಅಂತ ಒಂದು ಚಿಕ್ಕ ಲೇಔಟ್ ನ ಮಾದರಿ ಲೇಔಟ್ ಆಗಿ ಮಾಡ್ತಾರೆ. ಯಾರು ಈ ಮನುಷ್ಯ ಅಂತ ಹುಡ್ಕೊಂಡು ಹೋಗುವಂತ ಕ್ಯಾರೆಕ್ಟರ್ ನಂದು. ಗುಡ್ ನ್ಯೂಸ್ ಗಾಯತ್ರಿ ಅಂತ ಅಂದ್ಬಿಟ್ಟು ಒಬ್ಳು ಜರ್ನಲಿಸ್ಟ್ ಹೇಗಾದ್ರೂ ಮಾಡಿ ಸೂರ್ಯಪ್ರಕಾಶ್ ಅವ್ರದ್ದು ಇಂಟರ್ವ್ಯೂ ತಗೊಳ್ಬೇಕು ಅಂತ ಹೋರಾಡ್ತಾ ಇರ್ತಾಳೆ. ಅವಾಗ ಸೂರ್ಯಪ್ರಕಾಶ್ ಅವ್ರು ಸಿಗ್ತಾರೆ. ಅದು ಸ್ನೇಹ ಪ್ರೀತಿಗೆ ಕನ್ವರ್ಟ್ ಆಗತ್ತೆ. ಇಂಥ ಸಮಯದಲ್ಲಿ ಅಚಾನಕ್ ಆಗಿ ಎಲ್ಲೋ ಒಂದ್ ಕಡೆ ಅನ್ಯಾಯ ನಡೀತಾ ಇರುತ್ತೆ. ಅದ್ರದ್ದು ಮೂಲನ ಹುಡ್ಕೊಂಡು ಹೋಗ್ತಾಳೆ ಗುಡ್ ನ್ಯೂಸ್ ಗಾಯತ್ರಿ. ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ, ಅವಳಿಗೆ ಏನೇನ್ ತೊಂದರೆ ಆಗತ್ತೆ. ಅಂಡ್ ಭಗೀರಥ ತನ್ನ ಗಂಗೆನ, ಈಗ ಪುರಾಣದ ಕತೆಗೆ ಹೋದ್ರೆ ಶಿವ ವಿಷ ಕುಡ್ದಾಗ ಗಂಗೆನ ಭೂಮಿಕ ತಗೊಂಡ್ ಬರೋದಕ್ಕೆ ಯಾವ ರೀತಿ ತಪಸ್ ಮಾಡ್ತಾನೆ, ಅದೇ ರೀತಿ ಈ ಭಗೀರಥ ತನ್ನ ಗಂಗೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ತಪಸ್ ಮಾಡ್ತಾನೆ ಅನ್ನೋದೇ ಸಿನಿಮಾ. ಅಂಡ್ ಆಕ್ಚುಲಿ ನಾನು ಜಯಪ್ರಕಾಶ್ ಅವ್ರಿಗೆ ರಿಯಲ್ ಲೈಫ್ ಭಗೀರಥ ಅಂತ ಹೇಳ್ಬೇಕು. ಯಾಕೆಂದ್ರೆ ಅಂಡ್ ಹ್ಯಾಟ್ಸ್ ಆಫ್ ಟು ಆರ್ ಡೈರೆಕ್ಟರ್ ಜನಾರ್ದನ್ ಸರ್. ಶೂಟಿಂಗ್ ನಡೀತಾ ಇರುತ್ತೆ, ಮಧ್ಯದಲ್ಲಿ ಹೀರೋನ್ ಕರೀರಿ ಅಂತ ಅಂದ್ರೆ 100 ದಿನ ಸತತವಾಗಿ ಮೈಸೂರಲ್ಲಿ ಕಾವೇರಿ ಚಳವಳಿ ನಡೀತಾ ಇತ್ತು. ಅಂಡ್ ಅವ್ರ ಮಾದರಿನಲ್ಲಿ ಅವ್ರ ನೇತೃತ್ವದಲ್ಲಿ ನಡೀತಾ ಇದ್ದಿತ್ತು. ಸೊ ಶೂಟಿಂಗ್ ಮಧ್ಯದಲ್ಲಿ ಹೋಗ್ಬಿಡೋರು ಅವರು, ಫೋನ್ ಮಾಡ್ರಿ ಕರೀರಿ, ಎಲ್ರಿ ಹೀರೋ, ಎಲ್ಲ ಆರ್ಟಿಸ್ಟ್ ಗಳು ಬಂದಿದ್ದಾರೆ, ಹೀರೋ ಎಲ್ರಿ ಅಂತ ಅಂದ್ರೆ ಅಲ್ಲಿ ಅವರು ಧಿಕ್ಕಾರ ಅಂತ ಅನ್ಕೊಂಡು 100 ದಿನ ಸತತವಾಗಿ ಕಾವೇರಿ ಚಳವಳಿನ ನಡೆಸಿದ್ದಾರೆ. ಸೊ ರಿಯಲ್ ಲೈಫ್ ಭಗೀರಥ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ JP ಅವರೇ. ಥ್ಯಾಂಕ್ ಯು. ಅಂಡ್ ಜನಾರ್ದನ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಿನಿಮಾದಲ್ಲಿ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ, ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಅಂಡ್ ನಮ್ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಅವರೇ ಕೋಆರ್ಡಿನೇಟ್ ಮಾಡ್ತಾ ಇದ್ದಿದ್ದು. ಸರ್ ಇದು ನಿಜವಾಗ್ಲೂ ನೀವು ಈ ಸಿನಿಮಾದ ಭಗೀರಥ ಅಂತ ಹೇಳ್ಬಹುದು. ನಿಮ್ಮ ತಪಸ್ಸು ಈ ಸಿನಿಮಾ. ಆಲ್ ದ ಬೆಸ್ಟ್, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆಲ್ ದ ಬೆಸ್ಟ್ ಟು ಯು ಸರ್. ಅಂಡ್ ಚೇತನ್ ಸರ್, ರಮೇಶ್ ಸರ್, ಭೈರಪ್ಪ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಎಲ್ರು ನಾವು ಊರಿಗೆ ಬಂದಾಗ ನಿಮ್ಮ ಊರಿನ ಮಗಳ ತರ ನೋಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಭಗೀರಥ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅದರಲ್ಲೂ ಮಾಧ್ಯಮ ಬಂಧುಗಳು, ಈಗ ನಾನು ನಿಮ್ಮವನ್ನೇ MS ಜರ್ನಲಿಸಂ ಮಾಡಿದವನು. ಮತ್ತೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು 6 months ಕೆಲಸ ಮಾಡಿದೆ. ಟೀಸರ್ ಅಲ್ಲಿ ಭೇಟಿಯಾಗಿದ್ದೆ, ಮತ್ತೆ ಇವತ್ತು ಭೇಟಿ ಆಗ್ತಾ ಇದ್ದೀನಿ. ನನಗೆ ಇವತ್ತು ಬಹಳ 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 ಸಂತೋಷದ ದಿವಸ. ಏಕೆಂದ್ರೆ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕುಟುಂಬನೇ ಇವತ್ತು ನಮ್ಗೆ ಭಗೀರಥ ತಂಡಕ್ಕೆ ಸಂಪೂರ್ಣವಾಗಿ, ನನಗೆ ಅಂತ ಅಲ್ಲ, ಭಗೀರಥ ತಂಡಕ್ಕೆ, ಭಗೀರಥ ಚಲನಚಿತ್ರಕ್ಕೆ ಇವತ್ತು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನಾವು ಜೀವನದಲ್ಲಿ ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ. ಅವ್ರ ಆಶೀರ್ವಾದ ಇರ್ಲಿ ನಮ್ಗೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾವು ಡಾಕ್ಟರ್ ರಾಜ್ಕುಮಾರ್ ಮೇರ್ನಟ ಅಂತ ಹೇಳ್ತಾ ಇರ್ತೀವಿ ಯಾವಾಗ್ಲೂ.
200 ಚಿತ್ರಕ್ಕಿಂತ ಜಾಸ್ತಿ ಮಾಡಿದ್ದಾರೆ ನಿಜ. ಅದ್ರ ಹಿಂದೆ ಯಾರು ಪರಿಶ್ರಮ ಯಾರ್ದು ಅದೆಲ್ಲ ಗೊತ್ತಿದೆ ನಮ್ಗೆ. ಚಿನ್ನೇಗೌಡ್ರು ಇರ್ಬೋದು, ಶ್ರೀನಾಳ್ ಇರ್ಬೋದು, ಗೋವಿಂದ ಬಹಳ ಬೆನ್ನೆಲುಬು, ಇಡೀ ಕುಟುಂಬಕ್ಕೆ ಬೆನ್ನೆಲುಬು. ಹಾಗಾಗಿ ಅವರು ಮೇರ್ನಟ ಆದ್ರು. ಮತ್ತೆ ಅಷ್ಟು ದೊಡ್ಡ ಇಡೀ ಕರ್ನಾಟಕದಲ್ಲೇ ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅನ್ನುವಂತ ಒಂದು ದೊಡ್ಡ ನಟ, ಸಾರ್ವಭೌಮ ರಾಜ್ಕುಮಾರ್ ಅನ್ನುವಂತ ಒಂದು ಕೀರ್ತಿಗೆ ಪಾತ್ರರಾದ್ರು. ಹಾಗಾಗಿ ಯಾವುದೇ ಆಗಲಿ ಅವ್ರ ಸಿನಿಮಾನು ಅಷ್ಟೇ, ತೆರೆ ಹಿಂದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಈಗ ಹೇಳ್ತಾ ಇದ್ರು, ಆಕ್ಚುಲಿ ಅವರು ನಂತರನೇ ಡ್ರೆಸ್ ತರಿಸ್ಕೊಂಡಿದ್ರು. ಕೆಲವು ತುಂಬಾ ಸೀರಿಯಸ್ ಇದು ಫೈಟ್ ಇದೆ, JP ನೀವು ಸುಮ್ಮನೆ ಇರಿ ನಾನು ಮಾಡ್ತೀನಿ ಅದನ್ನ ಅಂತ ಹೇಳಿದ್ರು, ತರ್ಸ್ಕೊಂಡಿದ್ರು. ಆದ್ರೆ ನಾನು ಮಾಡೋದ್ ನೋಡ್ಬಿಟ್ಟು ಅವರು ನೀವೇ ಮಾಡಿ ಅಂತ ಬಹಳ ಪ್ರೋತ್ಸಾಹ ನೀಡಿದ್ರು, ಸಿಕ್ಕಾಪಟ್ಟೆ ಪ್ರೋತ್ಸಾಹ. ಅದರಲ್ಲೂ ಒಂದೊಂದ್ ದಿವಸ ಅದು ನನ್ಗೆ ಬಹಳ ಆಶ್ಚರ್ಯ ಆಯ್ತದೆ, ಅಷ್ಟು ದೊಡ್ಡ ಫೈಟ್ ಒಂದೊಂದ್ ದಿವಸದಲ್ಲೇ ಮಾಡಿ ಮುಗಿಸಿದ್ದಾರೆ. ಯಾಕೆಂದ್ರೆ ಬೆಳಗ್ಗೆಯಿಂದ 4 ಗಂಟೆವರೆಗೂ ನಾನು ಸ್ಟ್ರೈಕ್ ಭಾಗವಹಿಸ್ತಾ ಇದ್ದೆ, ಎಲ್ಲಿ ಕಾವೇರಿ ಇದ್ದು ಮೈಸೂರು ಅರಮನೆ ಮುಂದೆ. ಮತ್ತೆ 4 ಗಂಟೆ ಮೇಲೆ ಓಡೋಗಿ ಶೂಟಿಂಗ್ ಮಾಡ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಚಿನ್ನೇಗೌಡರು ಸಾರ್ಗೆ ಕ್ಷಮೆ ಕೇಳ್ತೀನಿ, ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಅಲ್ಲಿ ಹೋರಾಟ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆದ್ರೂ ಸ್ವಲ್ಪ ಶಕ್ತಿ ಮೀರಿ ಇನ್ವಾಲ್ವ್ಮೆಂಟ್, ಮಂಜು ಸರ್ ಹೇಳ್ದಂಗೆ ಇನ್ವಾಲ್ವ್ಮೆಂಟ್ ಅಲ್ಲಿ ಇದ್ದೆ. ಕ್ಲೈಮ್ಯಾಕ್ಸ್ 2 ದಿವಸ ಮಾಡಿದ್ದಾರೆ. ನಮ್ ಸಿನಿಮಾ ನಾನು ಒಂದು ಸ್ಪೆಷಲ್ ಸಾಂಗ್ ಅಲ್ಲಿ ಮಾಡಿದ್ರು. ಇಡೀ ಸಿನಿಮಾ ನನ್ನ ಸಿನಿಮಾ. ಸೊ ಇಡೀ ಸಿನಿಮಾಕ್ಕೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ. ಸೊ 100 days ಓಡ್ಬೇಕು ಸಿನಿಮಾ. ನಾನು ಮಾಡೋಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಸಾಂಗ್ ಇದೆ ಅಂತ ಹೇಳಿ ನನ್ನ ಕರ್ಸಿದ್ರು. 4 ಡೈಲಾಗ್ಸ್ ಇದೆ ಇವ್ರ ವ್ಯಕ್ತಿತ್ವದ ಬಗ್ಗೆ ಹೇಳ ಅಂತದ್ದು. ಸೊ ಅದ್ ಏನಂತ ಅಂದ್ರೆ ಕೊನೆಗೆ ನನಗೆ ಗೊತ್ತಾಯ್ತು ಅವ್ರು ಇರೋದೇ ಹಾಗೆ ಅಂತ. ಸೊ ಜೀವನದಲ್ಲಿ ತಾನು ಬೆಳೆಯೋದು ತುಂಬಾನೇ ಕಷ್ಟ ಇದೆ. ಸೊ ಅಂತ ದೊಡ್ಡ ಮನುಷ್ಯರ ಜೊತೆ ನಾನು ಒಂದ್ ಪಾರ್ಟ್ ಆಫ್ ಆಗಿದ್ದು ತುಂಬಾನೇ ಹೆಮ್ಮೆ ಇದೆ. ನಮ್ ಡೈರೆಕ್ಟರ್ ಅಂತೂ ಅವ್ರಿಗೆ ತುಂಬಾ ಡ್ರೀಮ್ಸ್ ಇದೆ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಸ್ಪೆಷಲಿ ಪ್ರಿಂಟ್ ಹಾಗೆ ಪ್ರೆಸ್, ಸೋಷಿಯಲ್ ಮೀಡಿಯಾ ಎಲ್ಲ ಮಿತ್ರರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಬಂದಿದ್ದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಭಗೀರಥ ಚಿತ್ರದ ಟ್ರೈಲರ್ ನೀವೆಲ್ಲರೂ ನೋಡಿದೀರಾ. ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದು ಟ್ರೈಲರ್ ನೋಡಿದ್ರೆ ಎಲ್ರಿಗೂ ಗೊತ್ತಾಗಿರುತ್ತೆ. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನನ್ನ ಪಾತ್ರ ರಾಧಾ ಅನ್ನೋ ಒಂದು ಪಾತ್ರ. ಸೊ ರಾಧಾ ಅನ್ನೋ ಒಂದು ಹೆಸರಿಗೂ ಆ ಪಾತ್ರಕ್ಕೂ ಏನ್ ವ್ಯತ್ಯಾಸ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅಂಡ್ ಟ್ರೈಲರ್ ನೋಡಿದ್ರು ಕೂಡ ಗೊತ್ತಾಗಿರುತ್ತೆ. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನಂದು ಕೂಡ ಭಗೀರಥ ಪ್ರಯತ್ನ ಇದೆ ನಮ್ಮ ಮಾವನ್ನ ಪಡ್ಕೊಳ್ಳೋದ್ರಲ್ಲಿ. ಅಂಡ್ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇವತ್ತಿನ ಜನರೇಷನ್ ಹುಡುಗಿರು ಹೇಗಿರ್ತಾರೆ, ಹಠಕ್ ಬಿದ್ದು ಏನಾದ್ರೂ ಅವರು ರಾಂಗ್ ಡಿಸಿಷನ್ಸ್ ನ ತಗೊಂಡ್ರೆ ಅದರಿಂದ ಬಚಾವ್ ಆಗುವಾಗ ಅವರು ಏನೆಲ್ಲ ಸಿಚುವೇಶನ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಪಾತ್ರ. ಅಂಡ್ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ನನ್ನ ಪಾತ್ರನ ಡೈರೆಕ್ಟರ್ ರಾಮಜನಾರ್ದನ್ ಸರ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಪರ್ಸನಲಿ ನನಗೆ ತುಂಬಾ ಇಷ್ಟ ಆಗಿರುವಂತಹ ಪಾತ್ರ ರಾಧಾ ಪಾತ್ರ. ಬಿಕಾಸ್ ನನಗೆ ಪರ್ಫಾರ್ಮೆನ್ಸ್ ಮಾಡಕ್ಕೆ ತುಂಬಾ ಒಳ್ಳೊಳ್ಳೆ ಸೀನ್ಸ್ ಗಳಿತ್ತು, ಎಲ್ಲಾ ಸೀನ್ಸ್ ಕೂಡ ತುಂಬಾ ಯುನಿಕ್ ಆಗಿತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ರಾಮಜನಾರ್ದನ್ ಸರ್. ಅಂಡ್ ನಮ್ಮ JP ಅವ್ರ ಬಗ್ಗೆ ಹೇಳಲೇಬೇಕು. ಅಂಡ್ ಅವರು ಇಡೀ ಸಿನಿಮಾ ನಡೆಯುವಾಗ ಅವ್ರ ಎನರ್ಜಿ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್. ಅವರ ಎನರ್ಜಿ ಬಗ್ಗೆ ಮಾತಾಡ್ಲೇಬೇಕು, ಎಲ್ಲರೂ ಮಾತಾಡ್ತಾ ಇದ್ದಾರೆ ಅವರ ಎನರ್ಜಿ ಬಗ್ಗೆ ಅಂಡ್ ಅವರ ಡೆಡಿಕೇಶನ್ ಬಗ್ಗೆ. ಸೊ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಅಂಡ್ ಫೈಟ್ಸ್ ಕೂಡ. ಆ ಟೀಮಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಅಂಡ್ ವೇದಿಕೆ ಇಲ್ಲಿರೋ ಎಲ್ಲ ಗಣ್ಯರಿಗೂ ಅವರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ಹಾಗೂ ಒಳ್ಳೇದಾಗ್ಲಿ. ಈ ಹಾಡುಗಳು ನಂದು ಮುಂಚೆ ಒಂದು ಹಾಡಿತ್ತಲ್ಲ, ಹಿತ್ತಲಕ್ಕ ಕರಿಬೇಡ, ಅದೇ ತರ ಇದನ್ನು ಸಕ್ಸಸ್ ಸಿಗ್ಲಿ, ಜಾಸ್ತಿ ಹಿಟ್ ಆಗ್ಲಿ ಈ ಹಾಡುಗಳೆಲ್ಲ. ಅಂಡ್ ಮೂವಿಗೆ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಾವೆಲ್ಲ ಏನೋ ಒಂದು ಆಸೆಯಿಂದ ಅಭಿಲಾಷೆಯಿಂದ ಮಾಡಿದ್ದೀವಿ. ತಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗ ಸದಾ ಇರಲಿ ಅಂತ ಕೇಳ್ಕೊಂಡು ನಿಮ್ಮ ಬೆಂಬಲವನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಭಗೀರಥ ಆಡಿಯೋ ರಿಲೀಸಿಗೆ ನಮಗೆ ಧ್ವನಿ ಕೊಟ್ಟು ನಮಗೆ ಆಶೀರ್ವಾದ ಮಾಡಿ ಬಂದಂಥ ನಮ್ಮ ಹಿರಿಯರಿಗೆ, ನಮ್ಮ ಸ್ಟೇಜ್ ಮೇಲೆ ಇರುವಂಥ ಚೆನ್ನೇಗೌಡರಿಗೆ ಹಾಗೂ ಲಕ್ಷ್ಮಕ್ಕನವರಿಗೆ, ಗೋವಿಂದಣ್ಣವರಿಗೆ, ಹಾಗೆ ನಮ್ಮ ಸೀನಣ್ಣನವರಿಗೆ ನಮ್ಮ ಹೃತ್ಪೂರ್ವಕವಾದ ಒಂದು ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಭಗೀರಥ ಚಲನಚಿತ್ರ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಆದ್ರಿಂದ ನಮ್ಮ ಮಾಧ್ಯಮದವರು ನಮ್ಮ ಈ ಭಗೀರಥ ಫಿಲಿಮ್ನ ಚೆನ್ನಾಗಿ ಮೂಡುವಂಗೆ ನೀವು ನಮಗೆ ತೋರಿಸ್ಬೇಕು. ಪಬ್ಲಿಕ್ಗೆ, ಇಡೀ ಕರ್ನಾಟಕ ರಾಜ್ಯ ಜನತೆಗೆ ತಲುಪುವಂಗೆ ನಿಮ್ಮ ಮೀಡಿಯಾದಲ್ಲಿ ನಮ್ದು ಪಬ್ಲಿಸಿಟಿ ಮಾಡಿ
ನಮಗೊಂದು ಆಶೀರ್ವಾದ ಮಾಡಬೇಕಾಗಿ ನಿಮ್ಮನ್ನು ಕೇಳ್ಕೊತಿದ್ದೀವಿ. ಕರ್ನಾಟಕದ ಪಾಲ್ಕೆ ಪ್ರಶಸ್ತಿ ವಿಜೇತರಾದ ಪಾರ್ವತಮ್ಮ ರಾಜ್ಕುಮಾರ್ ಪಾರ್ವತಮ್ಮ ಅವರ ಕುಟುಂಬದ ಇಲ್ಲಿ ವೇದಿಕೆ ಮೇಲೆ ನಮ್ಮ ಚಿನ್ನೇಗೌಡರವರು, ಹಾಗೆ SI ಗೋವಿಂದರಾಜಣ್ಣವರು, ಲಕ್ಷ್ಮಕ್ಕ ಅವರು, ಸೀನಣ್ಣವರು, ಅವರಿಗೆ ನಾನು ಸಂಪೂರ್ಣವಾಗಿ ನನ್ನ ಉಸಿರಿನ ನಮಸ್ಕಾರಗಳು. ಯಾಕೆ ಅಂದರೆ ಎಲ್ಲರೂ ಹೇಳಿದಿರಿ ಜಾಸ್ತಿ ಮಾತಾಡೋದು ಬೇಡ, ಎಲ್ಲರಿಗೂ ಸಮಯ ಅಭಾವ ಇದೆ. ಹಾಗಾಗಿ ನಾನು ನಮ್ಮನೇಲಿ ಯಾರೂ ಸಿನಿಮಾದವ್ರು ಇರಲಿಲ್ಲ. ನಮ್ಮ ಬಾಲಕೃಷ್ಣ ಬಾಜಿ ಅಂತ ಹೇಳಿದ್ರು, ಅವರಿಗೆ ನಾನು ಶಿಷ್ಯನಾಗಿದೆ. ಹಾಗೆ ದೊಡ್ಡ ಮನೆಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ಇವರ ಆಶೀರ್ವಾದದಲ್ಲಿ ಬೆಳೆದು ಇವತ್ತು ಚಿತ್ರದಲ್ಲಿ ಒಂದು ಶಿವಣ್ಣ ಜೊತೆ ಒಂದು ಸಿನಿಮಾ ಅಭಿನಯಿಸಿ, ಸಿನಿಮಾದಲ್ಲಿ ಕೆಲಸ ಕಲಿತು ಬೇರೆ ಒಂದು ಸಿನಿಮಾದಲ್ಲಿ ಅಭಿನಯಿಸಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗುವಂಥ ಒಂದು ಆಶೀರ್ವಾದ ದೊಡ್ಡ ಮನೆಯವರ ಆಶೀರ್ವಾದದಿಂದ ಬಂದಿದೆ. ಏನೇ ಇದ್ರೂ ಯಾವತ್ತು ಉಸಿರು ಹೋಗೋವರೆಗೂ ನಾನು ದೊಡ್ಡ ಮನೆ ಆಶೀರ್ವಾದದಲ್ಲೇ ನಾನು ಬೆಳಿತೀನಿ. ಏನೇ ಆದರೂ ಒಂದು ಶಿಸ್ತಾಗಿ ನಾನು ಒಂದು ಪ್ರೊಡಕ್ಷನ್ ಮಾಡ್ತೀನಿ, ಅವ್ರ ಮಾರ್ಗದರ್ಶನದಲ್ಲಿ ನಡೀತೀನಿ. ಯಾಕೆಂದ್ರೆ ಎಲ್ಲೋರ್ಗು ಒಂದು ಕಪ್ ಚಿಕ್ಕಿ ಇನ್ನು ನಮ್ಮಲ್ಲಿ ತಿಂತ ಹಿಂಗೆ ಹುಡುಗ ತಪ್ಪು ಮಾಡ್ದ ಅಂತ ಬರಬಾರ್ದು. ಅದಕ್ಕೆ ಉಸಿರಾಗಿ ನಾನು ನೋಡಿಕೊಂಡು ಇವತ್ತರೆಗೂ ನಾನು ಎಲ್ಲ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇರ್ತೀನಿ, ಯಾರು ಏನು ಬೇಕಾದ್ರೆ ಅನ್ಬೋದು. ಯಾಕೆಂದ್ರೆ ಉಸಿರು ಅವ್ರ ಮನೆಯಿಂದ ಬಂದಿರೋದು ನನಗೆ ಸಿನಿಮಾ ರಂಗ. ಇಬ್ರು ಸೇರಿ ನಡೆಸುವ ಸಂಸ್ಥೆ ಡಿ ಬೀಟ್ಸ್. ಏನ್ ಹೇಳೋದು, ಹಾಡು ಸಿನಿಮಾ ಯಾವುದು ಸಣ್ಣದು ಅಲ್ಲ ದೊಡ್ಡದು ಅಲ್ಲ. ನಾನು ಆಗ್ಲೇ ಟ್ರೈಲರ್ ಲಾಂಚ್ ಮುಂಚೆ ಹೇಳಿದ ಹಾಗೆ ಬಿಗಿನಿಂಗ್ ಅಲ್ಲೆಲ್ಲ ಬಹುಶಃ ಹರಿ ಮಾಡಿದ್ದು ಎಲ್ಲ ತರ ದೊಡ್ಡ ಹೀರೋಗಳಿಗೆ ಎಲ್ಲರಿಗೂ ಸಿನಿಮಾ ಮಾಡ್ಕೊಂಡು ಬಂದಿದ್ರು. ಸೊ ಸಾಕಷ್ಟು ದೊಡ್ಡ ದೊಡ್ಡ ಆಡಿಯೋಗಳು ನಾವು ಮಾಡ್ಕೊಂಡು ಬಂದ್ವಿ. ಆ ನಂತರ ಎಲ್ಲ ತರದ್ದು. ಬಟ್ ಆ ಇತ್ತೀಚಿನ ದಿನಗಳಲ್ಲಿ ನಾವು ಕಾನ್ಶಿಯಸ್ ಆಗಿ ಡಿಸೈಡ್ ಮಾಡಿರೋದು, ಹಾಡು ಅನ್ನೋದು ಕಿವಿಗೆ ಇಷ್ಟ ಆಗ್ಬೇಕು. ಅದು ಯಾರೋ ದೊಡ್ಡವರು, ದೊಡ್ಡ ಸ್ಟಾರು, ಸಣ್ಣ ಸ್ಟಾರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟರು, ದೊಡ್ಡ ಸಿಂಗರು ಆ ತರ ಅಲ್ಲ. ಜನ ಯಾವ್ದನ್ನು ದೊಡ್ಡದು ಸಣ್ಣದು ಮಾಡೋದು ಜನ ಡಿಸೈಡ್ ಮಾಡ್ತಾರೆ, ಅದು ನಾವೆಲ್ಲ ಡಿಸೈಡ್ ಮಾಡೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.